ಸೌತಗುಣಿ ಬರ್ತಾರೆ ಅವ್ರ ಪರಿಸ್ಥಿತಿ ಅಂತಾಗಿದೆ. ಮನೆ ಕೊಟ್ಟಿಗೆ ಒಳಗೆಲ್ಲ ಹೋಗಿಲ್ಲ. ಯಾರು ಸೌತಗುಣಿ? ರಾಘವೇಂದ್ರ. ಓ ಅವ್ರು ಅಲ್ಲೊಂದು ಹೋಗಿ ನೋಡಿ ಬರ್ಬೇಕು. PTH ಎಲ್ಲ ಬಿಡಿಸ್ಯಾರ ಅಂತ. ಎಷ್ಟು ಬಿಡಿಸಿದ್ರು ಮ್ಯಾಲಿಂದ ಜರಿದ್ರೆ ಹೋಗಿ ಬನ್ನಲ್ಲ ಅಂಜೀರ ಇಲ್ಲಿ ಪುಟ್ಟೇಣಿ ಮನೆ ಅವನ ಮನೆ ಹಿಂದ್ಗಡೆ ಗಾಡಿ ಜರಿದು ಕೂತದ. ಗಾಡಿ ಎಲ್ಲ ಹೋಗ್ತಾ ಬರ್ತದೆ ಅಲ್ಲ ಹೋಗ್ಯದ. ಈ ಇದು ಗುಡ್ಡ ಜರಿದು ಸಾಧಾರಣ ಅಂತ ಹೇಳಿದ್ರು ಒಂದು 50 ಗಂಟೆ ಹತ್ತಿರ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟವರು BW ಅವರಾಗಲಿ ಬೇರೆ ಯಾರು ಇಲ್ಲಿ ಬರ್ದಾನೆ ಜನಗಳಿಗೆ ಕಲ್ಲುಗುಡ್ಡೆ ಬೆಂಡೆ ಹಾಕಲು ಕೊಗ್ರೆ ಈ ಸಂಪರ್ಕ ಮಾಡೋರಿ ಭಾರಿ ಕಷ್ಟ ಆಗಿದೆ. ಆದ್ದರಿಂದ ಈಗ ಮುಂದೆ ಹೆಂಗೆ ಜೀವನ ಮಾಡೋದೇ ಅನ್ನೋ ಪರಿಸ್ಥಿತಿ ಮತ್ತು ಜರಿತೇನೆ ಅದೇ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಒಂದು ಸ್ವಲ್ಪ ಭಾಗವಹಿಸಿ ಇದು ಏನಂತೇಳಿ ನೋಡಿದರೆ ಭಾರಿ ಒಳ್ಳೆಯದಿತ್ತು. ಈ ರಸ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಕೊಗ್ರೆ ನಿಡಂಗಿ ಹತ್ರ ಅಲ್ಲಿ ಒಂದು ಕಾಫಿ ತೋಟದಿಂದ ಅಲ್ಲಿ ಜಾರಿ ಅಲ್ಲಿ ಕೂಡ ಮುನ್ನ ತೆಗಿದಾನೆ, ಅಲ್ಲಿಯೂ ಹೋಗೋಂಗಿಲ್ಲ. ಬೆಂಡೆಕಲ್ಲು ನೋಡಿದ್ರೆ ಅಲ್ಲಿ ಗುಡ್ಡ ಜರಿದು ಅಲ್ಲಿ ಹಾಳಾಗಿದೆ. ಇಲ್ಲಿ ಕಲ್ಗುಡ್ಡೆ ಮೇಲೆ ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಮಾಡೋ ದೇವಸ್ಥಾನಕ್ಕಾಗಿ ಕೊಗ್ರಿಗೆ ಹೋಗೋಣ ಅಂದರೂ ಅಲ್ಲೂ ರೋಡ್ ಹಾಳಾಗಿದೆ. ಹಾಗಾಗಿ ಇದರಿಂದ ಒಂದು ಕಾಯಿಲೆ ಇಂಥದ್ದು ಏನಾದ್ರು ಬಂದರೆ ಏನಾದರೂ ಆದರೆ ಹೋಗೋದು ಭಾರಿ ಕಷ್ಟದ ಪರಿಸ್ಥಿತಿ ಬಂದದೆ. ಸರಿ ಇದಕ್ಕೂ ಏನಂತೇಳಿ ಒಂದು ನಮಗೊಂದು ಅವಕಾಶ ಮಾಡಿಕೊಟ್ರು ಭಾರಿ ಒಳ್ಳೆಯದಿತ್ತು. ಅವರು ಸೌತಗುಣಿ ಬರ್ತಾರೆ ಅವ್ರ ಪರಿಸ್ಥಿತಿ ಅಂತಾಗಿದೆ. ಮನೆ ಕೊಟ್ಟಿಗೆ ಒಳಗೆಲ್ಲ ಹೋಗಿಲ್ಲ. ಯಾರು ಸೌತಗುಣಿ? ರಾಘವೇಂದ್ರ. ಓ ಅವ್ರು ಅಲ್ಲೊಂದು ಹೋಗಿ ನೋಡಿ ಬರ್ಬೇಕು. PTH ಎಲ್ಲ ಬಿಡಿಸ್ಯಾರ ಅಂತ. ಎಷ್ಟು ಬಿಡಿಸಿದ್ರು ಮ್ಯಾಲಿಂದ ಜರಿದ್ರೆ ಹೋಗಿ ಬನ್ನಲ್ಲ ಅಂಜೀರ ಇಲ್ಲಿ ಪುಟ್ಟೇಣಿ ಮನೆ ಅವನ ಮನೆ ಹಿಂದ್ಗಡೆ ಗಾಡಿ ಜರಿದು ಕೂತದ. ಗಾಡಿ ಎಲ್ಲ ಹೋಗ್ತಾ ಬರ್ತದೆ ಅಲ್ಲ ಹೋಗ್ಯದ. ಈ ಇದು ಗುಡ್ಡ ಜರಿದು ಸಾಧಾರಣ ಅಂತ ಹೇಳಿದ್ರು ಒಂದು 50 ಗಂಟೆ ಹತ್ತಿರ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟವರು BW ಅವರಾಗಲಿ ಬೇರೆ ಯಾರು ಇಲ್ಲಿ ಬರ್ದಾನೆ ಜನಗಳಿಗೆ ಕಲ್ಲುಗುಡ್ಡೆ ಬೆಂಡೆ ಹಾಕಲು ಕೊಗ್ರೆ ಈ ಸಂಪರ್ಕ ಮಾಡೋರಿ ಭಾರಿ ಕಷ್ಟ ಆಗಿದೆ. ಆದ್ದರಿಂದ ಈಗ ಮುಂದೆ ಹೆಂಗೆ ಜೀವನ ಮಾಡೋದೇ ಅನ್ನೋ ಪರಿಸ್ಥಿತಿ ಮತ್ತು ಜರಿತೇನೆ ಅದೇ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಒಂದು ಸ್ವಲ್ಪ ಭಾಗವಹಿಸಿ ಇದು ಏನಂತೇಳಿ ನೋಡಿದರೆ ಭಾರಿ ಒಳ್ಳೆಯದಿತ್ತು. ಈ ರಸ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಕೊಗ್ರೆ ನಿಡಂಗಿ ಹತ್ರ ಅಲ್ಲಿ ಒಂದು ಕಾಫಿ ತೋಟದಿಂದ ಅಲ್ಲಿ ಜಾರಿ ಅಲ್ಲಿ ಕೂಡ ಮುನ್ನ ತೆಗಿದಾನೆ, ಅಲ್ಲಿಯೂ ಹೋಗೋಂಗಿಲ್ಲ. ಬೆಂಡೆಕಲ್ಲು ನೋಡಿದ್ರೆ ಅಲ್ಲಿ ಗುಡ್ಡ ಜರಿದು ಅಲ್ಲಿ ಹಾಳಾಗಿದೆ. ಇಲ್ಲಿ ಕಲ್ಗುಡ್ಡೆ ಮೇಲೆ ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಮಾಡೋ ದೇವಸ್ಥಾನಕ್ಕಾಗಿ ಕೊಗ್ರಿಗೆ ಹೋಗೋಣ ಅಂದರೂ ಅಲ್ಲೂ ರೋಡ್ ಹಾಳಾಗಿದೆ. ಹಾಗಾಗಿ ಇದರಿಂದ ಒಂದು ಕಾಯಿಲೆ ಇಂಥದ್ದು ಏನಾದ್ರು ಬಂದರೆ ಏನಾದರೂ ಆದರೆ ಹೋಗೋದು ಭಾರಿ ಕಷ್ಟದ ಪರಿಸ್ಥಿತಿ ಬಂದದೆ. ಸರಿ ಇದಕ್ಕೂ ಏನಂತೇಳಿ ಒಂದು ನಮಗೊಂದು ಅವಕಾಶ ಮಾಡಿಕೊಟ್ರು ಭಾರಿ ಒಳ್ಳೆಯದಿತ್ತು. ಅವರು ಸೌತಗುಣಿ ಬರ್ತಾರೆ ಅವ್ರ ಪರಿಸ್ಥಿತಿ ಅಂತಾಗಿದೆ. ಮನೆ ಕೊಟ್ಟಿಗೆ ಒಳಗೆಲ್ಲ ಹೋಗಿಲ್ಲ. ಯಾರು ಸೌತಗುಣಿ? ರಾಘವೇಂದ್ರ. ಓ ಅವ್ರು ಅಲ್ಲೊಂದು ಹೋಗಿ ನೋಡಿ ಬರ್ಬೇಕು. PTH ಎಲ್ಲ ಬಿಡಿಸ್ಯಾರ ಅಂತ. ಎಷ್ಟು ಬಿಡಿಸಿದ್ರು ಮ್ಯಾಲಿಂದ ಜರಿದ್ರೆ ಹೋಗಿ ಬನ್ನಲ್ಲ ಅಂಜೀರ ಇಲ್ಲಿ ಪುಟ್ಟೇಣಿ ಮನೆ ಅವನ ಮನೆ ಹಿಂದ್ಗಡೆ ಗಾಡಿ ಜರಿದು ಕೂತದ. ಗಾಡಿ ಎಲ್ಲ ಹೋಗ್ತಾ ಬರ್ತದೆ ಅಲ್ಲ ಹೋಗ್ಯದ. ಈ ಇದು ಗುಡ್ಡ ಜರಿದು ಸಾಧಾರಣ ಅಂತ ಹೇಳಿದ್ರು ಒಂದು 50 ಗಂಟೆ ಹತ್ತಿರ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟವರು BW ಅವರಾಗಲಿ ಬೇರೆ ಯಾರು ಇಲ್ಲಿ ಬರ್ದಾನೆ ಜನಗಳಿಗೆ ಕಲ್ಲುಗುಡ್ಡೆ ಬೆಂಡೆ ಹಾಕಲು ಕೊಗ್ರೆ ಈ ಸಂಪರ್ಕ ಮಾಡೋರಿ ಭಾರಿ ಕಷ್ಟ ಆಗಿದೆ. ಆದ್ದರಿಂದ ಈಗ ಮುಂದೆ ಹೆಂಗೆ ಜೀವನ ಮಾಡೋದೇ ಅನ್ನೋ ಪರಿಸ್ಥಿತಿ ಮತ್ತು ಜರಿತೇನೆ ಅದೇ. ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟವ್ರು ಬಂದು ಒಂದು ಸ್ವಲ್ಪ ಭಾಗವಹಿಸಿ ಇದು ಏನಂತೇಳಿ ನೋಡಿದರೆ ಭಾರಿ ಒಳ್ಳೆಯದಿತ್ತು. ಈ ರಸ್ತೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ ತಕ್ಷಣ ಕೊಗ್ರೆ ನಿಡಂಗಿ ಹತ್ರ ಅಲ್ಲಿ ಒಂದು ಕಾಫಿ ತೋಟದಿಂದ ಅಲ್ಲಿ ಜಾರಿ ಅಲ್ಲಿ ಕೂಡ ಮುನ್ನ ತೆಗಿದಾನೆ, ಅಲ್ಲಿಯೂ ಹೋಗೋಂಗಿಲ್ಲ. ಬೆಂಡೆಕಲ್ಲು ನೋಡಿದ್ರೆ ಅಲ್ಲಿ ಗುಡ್ಡ ಜರಿದು ಅಲ್ಲಿ ಹಾಳಾಗಿದೆ. ಇಲ್ಲಿ ಕಲ್ಗುಡ್ಡೆ ಮೇಲೆ ಹೋಗಿ ಗಣಪತಿ ದೇವಸ್ಥಾನದಲ್ಲಿ ಮಾಡೋ ದೇವಸ್ಥಾನಕ್ಕಾಗಿ ಕೊಗ್ರಿಗೆ ಹೋಗೋಣ ಅಂದರೂ ಅಲ್ಲೂ ರೋಡ್ ಹಾಳಾಗಿದೆ. ಹಾಗಾಗಿ ಇದರಿಂದ ಒಂದು ಕಾಯಿಲೆ ಇಂಥದ್ದು ಏನಾದ್ರು ಬಂದರೆ ಏನಾದರೂ ಆದರೆ ಹೋಗೋದು ಭಾರಿ ಕಷ್ಟದ ಪರಿಸ್ಥಿತಿ ಬಂದದೆ. ಸರಿ ಇದಕ್ಕೂ ಏನಂತೇಳಿ ಒಂದು ನಮಗೊಂದು ಅವಕಾಶ ಮಾಡಿಕೊಟ್ರು ಭಾರಿ ಒಳ್ಳೆಯದಿತ್ತು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.